ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KPSCಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಸ್ಪಿರೆಂಟ್ಸ್ಗಳೆಲ್ಲರೂ ತುಂಬ ನಂಬಿಕೆ ಇಟ್ಕೊಂಡು ಸರ್ಕಾರಿ ಕೆಲಸ ಬೇಕು ಅಂತ ಇಲ್ಲಿ ಪ್ರಿಪ್ರೇಷನ್ಗೆ ಬರ್ತಾರೆ. ಹಾಗೆ ಆಸ್ಪಿರೆಂಟ್ಸ್ಗಳು ಇಲ್ಲಿ ಎಕ್ಸಾಮ್ಗಳನ್ನು ಜೆನ್ಯೂನ್ ಆಗಿ ಇರುತ್ತೆ ಅಂತ ಅಂದ್ಕೊಂಡು ಎಕ್ಸಾಮ್ಗೆ ಓದ್ತಾರೆ. ಉದಾಹರಣೆ KEA ಅವರು ತುಂಬ ಚೆನ್ನಾಗೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅವರು ಸೆಂಟರ್ ವೈಸ್ OMR ಅನ್ನು ಸ್ಕ್ಯಾನ್ ಮಾಡಿ ವೆಬ್ಸೈಟಲ್ಲಿ ಬಿಡ್ತಾರೆ. ಹಾಗೆ ನೆಕ್ಸ್ಟ್ ಡೇ ಕೀ ಆನ್ಸರ್ ಕೂಡ ಬಿಡ್ತಾರೆ. ಇವೆಲ್ಲ ನೋಡಿ ಆಸ್ಪಿರೆಂಟ್ಸ್ಗಳು ಈ ಪ್ರಾಸೆಸ್ ತುಂಬ ಟ್ರಾನ್ಸ್ಪರೆನ್ಸಿ ಆಗಿದೆ ಅಂತ ಅಂದ್ಕೊಳ್ತೀವಿ. ಆದರೆ ಎಲ್ಲ ಸಂಸ್ಥೆಗಳು ಇದೇ ರೀತಿ ಎಕ್ಸಾಮನ್ನು ಮಾಡಲ್ಲ. ಉದಾಹರಣೆ KPSCಯನ್ನೇ ತಗೊಳ್ಳಿ. KPSCಯಲ್ಲಿ ಆಗಿರೋ ಅಕ್ರಮವನ್ನು ನೋಡಿದಾಗ ಈ ಎಕ್ಸಾಮ್ಗಳಿಗೆ ಮತ್ತೆ ಪ್ರಿಪೇರ್ ಆಗಬೇಕಾ, ಮುಂದೆ ಏನು ಮಾಡಬೇಕು ಅನ್ನೋ ಗೊಂದಲಗಳು ಶುರುವಾಗ್ಬಿಡುತ್ತೆ. ನಿಮ್ಮೆಲ್ರಿಗೂ ಗೊತ್ತು, ಇತ್ತೀಚೆಗೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಈ ಹುದ್ದೆಯಲ್ಲಿ KPSC ಚೇರ್ಮನ್ ಅವರ ಮಗಳಿಗೇ ಇತ್ತೀಚೆಗೆ ಫೇಕ್ ಡಾಕ್ಯುಮೆಂಟ್ ಮುಖಾಂತರ ಅವರಿಗೆ ಕೆಲಸ ಸಿಕ್ಕಿತ್ತು. ಅದೇ ರೀತಿ ಇವಾಗ ಇನ್ನೊಂದು ನ್ಯೂಸ್ ಬರ್ತಿದೆ, ವೆಟರ್ನರಿ ಮೆಡಿಕಲ್ ಆಫೀಸರ್ ಈ ಹುದ್ದೆಗಳ ಆಡಿಯೋ ಕೂಡ ಲೀಕ್ ಆಗಿದೆ. ಸೊ ಇಲ್ಲಿ ಪ್ರತಿಯೊಂದು ಹುದ್ದೆಗೆ 80 ಲಕ್ಷವನ್ನು ಡಿಮ್ಯಾಂಡ್ ಮಾಡಿದ್ರು ಅಂತ. ಸೊ ಈ ಆಡಿಯೋ ಕೂಡ ಲೀಕ್ ಆಗಿದೆ. ಇದನ್ನು ನೋಡಿದಾಗ ಈ ಎಕ್ಸಾಮ್ಗಳು ನಿಜವಾಗ್ಲೂ ಯಾವ ಲೆವೆಲಿಗೆ ಹೋಗ್ತಾ ಇದೆ ಮತ್ತು ಸೀರಿಯಸ್ ಆಗಿ ಓದ್ತಿರುವಂಥ ಆಸ್ಪಿರೆಂಟ್ಸ್ಗಳಿಗೆ ನಾವು ಓದಬೇಕಾ ಬೇಡವಾ ಅನ್ನೋವಂಥ ಒಂದು ಡೌಟ್ ಎಲ್ರಿಗೂ ಶುರುವಾಗ್ಬಿಡುತ್ತೆ. ಆ್ಯಕ್ಚುಲಿ ಬೇರೆ ಎಕ್ಸಾಮ್ಗಳಿಗೆ ತಿಂಗ್ಳುಗಟ್ಟಲೆ ತಗೊಳ್ತಾರೆ, ಕೆಲವೊಂದು ಸಲ ವರ್ಷಗಟ್ಟಲೆನೂ ತಗೊಳ್ತಾರೆ. ಆದರೆ ವೆಟರ್ನರಿ ಮೆಡಿಕಲ್ ಆಫೀಸರ್ ಇದರ ಹುದ್ದೆಗೆ ಕೇವಲ ಎಕ್ಸಾಮ್ ನಡೆದು ಒಂದೇ ತಿಂಗಳಲ್ಲಿ ಅವರು 1:3 ಎಲಿಜಿಬಿಲಿಟಿ ಲಿಸ್ಟನ್ನು ಕೂಡ ಬಿಟ್ಟಿದ್ದರು. ಅಷ್ಟು ಬೇಗ ನಡೆದಿರಬೇಕಾದ್ರೆ ಒಂದು ಡೌಟ್ ಬಂತು. ಆದರೆ ಕೆಲವೊಂದು ಸಲ ಮೋಸ್ಟ್ಲಿ ಅವರು ಚೇಂಜ್ ಆಗ್ತಾ ಇರ್ಬೋದು, ರಿಫಾರ್ಮ್ಸ್ ಮಾಡಿರ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅಲ್ಲಿ ನಡೆದಿರುವಂತಹ ಕೇಸ್ಗಳೇ ಬೇರೆದು. ಇವಾಗ ವೆಟರ್ನರಿ ಮೆಡಿಕಲ್ ಆಫೀಸರ್ದು ನಮಗೆ ಆಡಿಯೋ ಎಲ್ಲ ಸಿಕ್ಕಿದೆ. ಆದರೆ ಇತ್ತೀಚೆಗೆ ಅದ್ರ ಜೊತೆಗೇ ಸಾಕಷ್ಟು ಎಕ್ಸಾಮ್ಗಳು ನಡೀತು. ಲೈಕ್ PDO ಆಗಿರ್ಬೋದು, KAS ಮೇನ್ಸ್ ಎಕ್ಸಾಮ್ ಆಗಿರ್ಬೋದು, KAS ಇಂಟರ್ವ್ಯೂ ಕೂಡ ನಡೆದಿದೆ. ಹಾಗೆ ಗ್ರೂಪ್ B ಎಕ್ಸಾಮ್. ಈ ಎಕ್ಸಾಮ್ಗಳಲ್ಲಿ ಅಕ್ರಮ ನಡೆದಿಲ್ಲ ಅಂತ ನಾವು ಹೇಗೆ ಹೇಳೋಕ್ಕಾಗತ್ತೆ? ಈ ಎಕ್ಸಾಮ್ಗಳನ್ನು ಬರೆದಿರೋರಲ್ಲೂ ಒಂದು ಡೌಟ್ ಶುರುವಾಗ್ಬಿಟ್ಟಿದೆ. ನಾವು ಎಕ್ಸಾಮನ್ನು ಚೆನ್ನಾಗೇ ಬರೆದಿದ್ವಿ, ಕಟ್ ಆಫ್ ಅಷ್ಟೊಂದಿದೆ, ಸೊ ಇದಕ್ಕೂ ಒಂದು CBI ಅವರಿಗೆ ವಹಿಸಬೇಕು, ಹಾಗೆ ಒಂದು ಇನ್ವೆಸ್ಟಿಗೇಷನ್ ನಡಿಲೇಬೇಕು ಅನ್ನುವಂಥ ಡೌಟು ನಿಜವಾಗ್ಲೂ ಇಲ್ಲಿ ಎಲ್ರಿಗೂ ಬಂದೇ ಬರುತ್ತೆ. ಅವರು OMRನ್ನು ಮತ್ತೆ ತರಿಸಿದ್ರು, ಆದರೆ ಏನು ಚೇಂಜಸ್ ಆಗಲಿಲ್ಲ. ಆ್ಯಕ್ಚುಲಿ ಅವ್ರು ಎಷ್ಟು ಚೆನ್ನಾಗಿತ್ತು ಆಲ್ಮೋಸ್ಟ್ ಅವರಿಗೇನೆ ಸಿಕ್ಕಿದೆ ಅನಿಸುತ್ತೆ. ಈ ರೀತಿ ಅನ್ಯಾಯ ಆದಾಗ ಅಭ್ಯರ್ಥಿಗಳೆಲ್ಲರೂ ಒಂದಾಗಬೇಕು. ಹಾಗೆ ಯಾವ ಸಂಸ್ಥೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೋ ಅವರಿಗೆ ಕ್ವಶನನ್ನು ಕೇಳಲೇಬೇಕು. ಟೈಮ್ ಟು ಟೈಮ್ ಮಾರ್ಕ್ಸನ್ನು ಇವರು ಬಿಟ್ಟರೆ ಈ ರೀತಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಉದಾಹರಣೆ KEA ಅವರು ಪ್ರತಿಯೊಂದು ಹಂತದಲ್ಲೂ ನಮ್ಮ ಮಾರ್ಕ್ಸನ್ನು ಬಿಡ್ತಾರೆ. ಸೊ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಮಾರ್ಕ್ಸ್ ಪ್ರಕಾರವಾಗಿ ಯಾರು ಎಲ್ಲಿ ಸೆಲೆಕ್ಟ್ ಆಗ್ತಾರೆ, ಹಾಗೆ ಯಾರು ರಿಜೆಕ್ಟ್ ಆಗ್ತಾರೆ, ಇವೆಲ್ಲನೂ ಗೊತ್ತಾಗುತ್ತೆ. ಈಗ ನೀಟ್ ವಿಷಯವಾಗಿ ತಗೊಂಡ್ರೆ ಎಲ್ಲರೂ ಒಂದಾದರು ಈ ಎಕ್ಸಾಮ್ಗೆ. ಸೊ ಅಲ್ಲಿ ನಡೆದಂಥ ಪೇಪರ್ ಲೀಕ್ಗೆ ದೊಡ್ಡ ಇಶ್ಯೂ ಆಗಿ ಅಲ್ಲಿ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿದ್ರೋ ಆ ಮಂತ್ರಿಗಳು ಇದಕ್ಕೆ ರೆಸಿಗ್ನೇಷನನ್ನು ಕೊಟ್ಟರು. ಒಟ್ಟಿನಲ್ಲಿ ಇದರಿಂದ ಎಲ್ರಿಗೂ ಅಂದರೆ ನೀಟ್ ಎಕ್ಸಾಮ್ ನೆಕ್ಸ್ಟ್ ಯಾರು ಬರೀತಾರೋ ಅವರಿಗೆಲ್ಲನೂ ಹೆಲ್ಪ್ ಆಯಿತು. ಸೊ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೂ ಹೆಲ್ಪ್ ಆಯಿತು. ಅದೇ ರೀತಿ ಇವಾಗ ಟೈಮ್ ಬಂದಿದೆ KPSCಯಲ್ಲಿ ಈ ರೀತಿ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಕನ್ನಡಿಗರು ಎಲ್ಲರೂ ಹಾಗೆ ಬೇರೆಯವರು ಎಲ್ಲರೂ ಇದಕ್ಕೆ ಧ್ವನಿ ಎತ್ತಲೇಬೇಕು. ಇದು ನಾಳೆ ನಮಗೆ ಇವತ್ತಾಗ್ತಿರ್ಬೋದು, ನಾಳೆ ಇಡೀ ಕರ್ನಾಟಕದಲ್ಲಿ ಇರೋ ಎಲ್ಲ ಜನರಿಗೂ, ನಾಳೆ ನಿಮ್ಮ ಮನೆ ಮಕ್ಕಳಿಗೂ ಆಗ್ಬೋದು, ನಿಮ್ಮ ಅಣ್ಣ ತಮ್ಮಂದ್ರಿಗೂ ಆಗ್ಬೋದು. ದಯವಿಟ್ಟು ಇದಕ್ಕೋಸ್ಕರ ನೀವೆಲ್ಲರೂ ಧ್ವನಿ ಎತ್ತಲೇಬೇಕು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರಿಗೆ ನೀವೆಲ್ಲರೂ ಕ್ವಶನ್ ಮಾಡಲೇಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟ್ರೈಕ್ ಎಲ್ಲ ಮಾಡ್ತಾರೆ. ಸೊ ಅವಾಗೆಲ್ಲ ನೀವು ಪಾರ್ಟಿಸಿಪೇಟನ್ನು ಮಾಡಲೇಬೇಕು. ನಿಮ್ಮ ಕಡೆಯಿಂದ ಆಗುವಂಥ ಸಹಾಯವನ್ನು ನೀವು ಮಾಡಲೇಬೇಕು. ಉದಾಹರಣೆ ಪ್ರೊಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಹಾಗೆ ಲೆಟರನ್ನು ಬರೆಯುವಂಥದ್ದು, ಸಾಧ್ಯವಾದರೆ ಕೋರ್ಟಿಗೂ ಹಾಕುವಂಥದ್ದು, ಎಲ್ಲರೂ ಒಂದಾಗಿ ಲೆಟರನ್ನು ಕೊಡುವಂಥದ್ದು. ಈ ರೀತಿ ಎಲ್ಲ ಮಾಡಿದರೆ ಇಲ್ಲಿ ಲೂಪೋಲ್ಸ್ಗಳು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬೊಬ್ಬರಿಂದ ಏನೂ ಮಾಡೋಕ್ಕಾಗಲ್ಲ. ನಮಗೆ ಸಪೋರ್ಟ್ ಆಗಿ ಆ್ಯಕ್ಚುಲಿ ಅಕ್ಸಾ ಸಂಘಟನೆಯವರು ತುಂಬ ಹೋರಾಟ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನಮಗೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅವ್ರ ಮುಖಾಂತರವಾಗಿ ಕೂಡ ನಾವು ನಮಗೆ ಸೊಲ್ಯೂಷನನ್ನು ತಗೊಳ್ಬೋದು. ದಯವಿಟ್ಟು ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ದೀರಾ, ನೀವು ಎಕ್ಸಾಮ್ ಸೆಂಟರಲ್ಲಿ ಹೋದಾಗ ಅಲ್ಲಿ ಏನಾದರೂ ನಿಮಗೆ ಅನ್ಯಾಯಗಳು ಅನಿಸಿದರೆ, ಕೆಲವೊಬ್ಬರು OMRನ್ನು ಖಾಲಿ ಬಿಟ್ಟು ಬಂದಿರ್ತಾರೆ, ಹಾಗೆ ಅವರು ಸೆಲೆಕ್ಟ್ ಕೂಡ ಆಗ್ತಾರೆ. ಈ ರೀತಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಅದನ್ನು ಹೇಳಲೇಬೇಕು. ಒಟ್ಟಿನಲ್ಲಿ ಇಲ್ಲಿ ಅನ್ಯಾಯ ಆಗಿರುವಂಥದ್ದು ಈ ಸಲ ಎಕ್ಸಾಮನ್ನು ಬರೆದಿರುವಂತಹ ಆಸ್ಪಿರೆಂಟ್ಸ್ಗಳಿಗೆ, ಲೈಕ್ ಬೇರೆ ಬೇರೆ ಎಕ್ಸಾಮ್ಗಳು PDO ಆಗಿರಲಿ, KAS ಮೇನ್ಸ್ ಆಗಿರಲಿ, ಹಾಗೆಯೇ ಗ್ರೂಪ್ B ಎಕ್ಸಾಮ್. ಸೊ ಇವುಗಳ ರಿವ್ಯೂವನ್ನು ಕೂಡ ಮಾಡಲೇಬೇಕು. ಇದರಿಂದ ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ
ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಹೊಸದಾಗಿ KAS ನೋಟಿಫಿಕೇಷನ್ ಮಾಡ್ತೀವಿ ಅಂತಿದ್ದಾರೆ. ನಾಳೆ ಇದೇ ರೀತಿ ಪ್ರಾಸೆಸ್ ನಡೆದ್ರೆ ಇದರಿಂದ ಏನೂ ಪ್ರಯೋಜನ ಇಲ್ಲ. ಅವರು 24 ನೋಟಿಫಿಕೇಷನ್ನ ಬಿಟ್ಟರೂ ಇದೇ ಥರ ಅವರು ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ ಜೆನ್ಯೂನ್ ಆಸ್ಪಿರೆಂಟ್ಸ್ಗಳಿಗೆ ಖಂಡಿತವಾಗಿಯೂ ಏನು ಯೂಸ್ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಇವರು ಎಕ್ಸಾಮನ್ನು ಬಿಡೋ ಮುಂಚೆನೇ ರಿಫಾರ್ಮ್ಸನ್ನು ಮಾಡಿಬಿಡಲಿ. ಇಲ್ಲ ಅಂದರೆ ಇವರು ಎಕ್ಸಾಮ್ ಕಂಡಕ್ಟ್ ಆಗಲ್ಲ ಅಂತ ಬೇರೆಯವರಿಗೆ ಲೈಕ್ KE ಅವರಿಗೆ ಎಕ್ಸಾಮನ್ನು ನಡೆಸಲಿ. ಆವಾಗ ಅಷ್ಟೇ ನಮಗೆ ಕರ್ನಾಟಕದ ಆಸ್ಪಿರೆಂಟ್ಸ್ಗಳಿಗೆ ಒಂದು ನ್ಯಾಯ ಸಿಗೋದು ಅಂತ ನನ್ನ ಮಾತು. ದಯವಿಟ್ಟು ಈ ವಿಷಯವಾಗಿ ನೀವೆಲ್ಲರೂ ಒಂದಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, KPSC ಅವರ ವಿರುದ್ಧ ಹೋರಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಕೊಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.